ನಾವೆಲ್ಲರೂ ಒಂದೇ ಎನ್ನುವಂತಹ ಭಾವವನ್ನು ಬೀರಿ ದುಷ್ಟರವಾಗಿ ಹೆಣ್ಣಿನ ಬಗೆಗೆ ನಾವು ತಿಳಿದುಕೊಳ್ಳಲೇಬೇಕಾದಂತಹ ಸತ್ಯ ಯಾವುದು? ಹೆಣ್ಣು ಕರುಣಾಮಯ, ಹೆಣ್ಣು ತ್ಯಾಗಮಯ, ಹೆಣ್ಣು ದಯಾಮಯ, ಹೆಣ್ಣು ವಾತ್ಸಲ್ಯ. ಪರಮ ಪೂಜ್ಯರಾದಂತಹ ಶ್ರೀ ಶಂಕರನಾರಾಯಣಗೌಡ ಪಾದಗಳಿಗೆ ನಮಸ್ಕಾರ. ಈ ದಿನ ನಮ್ಮ ಹೆಮ್ಮೆಯ ಅವರಾದ ನಿಲುವಗಳಿಗೆ ಆಗಮಿಸಿರುವಂತಹ ಶ್ರೀ ಗುರುಪ್ರಸಾದ ಯಕ್ಷಗಾನ ಮಂಡಳಿ ಶಾಲೆಗಳಾದ ಎಲ್ಲ ಕಲಾವಿದರಿಗೆ ಸ್ವಾಗತ ಕೋರುತ್ತಾ, ಇದೀಗ ನಮ್ಮ ಹೆಮ್ಮೆಯ ಹಾಗೂ ಹಿರಿಯ ಮಕ್ಕಳ ವಾದಕರಿಗೆ ಸನ್ಮಾನ. ಈ ಸನ್ಮಾನಕ್ಕೆ ನಮ್ಮೂರಿನ ಗಣ್ಯರುಗಳು ಈ ರಂಗ ಸ್ಥಳಕ್ಕೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಯುತರಾದಂಥ ರವೀಂದ್ರ ಶೆಟ್ಟಿ ಮತ್ತು ಮನೆಯವರು, ಬಾಲಕೃಷ್ಣ ಶೆಟ್ಟಿ ನಿರ್ವಾಹಕರು, ಕೃಷ್ಣಕಾಂತ್ ಶೆಟ್ಟಿ ನಿರ್ವಾಹಕರು, KT ಮಿತ್ರಣ್ಣ ಕೊಟ್ಟಾಳು, ದಿನೇಶಣ್ಣ ಕಾರ್ಗಿದ್ದೆ, ಈಶ್ವರಣ್ಣ ಬೆಳಾಲೆ, ಅರುಣಣ್ಣ ಇಡಿಕೇರಿ, ಸತೀಶಣ್ಣ ಕಲ್ಮಕ್ಕಿ, ಗಿರೀಶಣ್ಣ ಮೇಲ್ಬಿಕ್ಲಿ, ಶಿವಾನಂದಣ್ಣ ಬಿಕ್ಲಿ, ವಿಜೇಂದ್ರಣ್ಣ ಮೇಲ್ಬಿಕ್ಲಿ, ವೆಂಕಟೇಶ್ ಶೆಟ್ಟರು ಊರ್ಬೈಲು, ಬಸವರಾಜ್ ಶೆಟ್ಟರು ಹೊಳೆಕೊಪ್ಪ, ನಮ್ಮ ಹೆಮ್ಮೆಯ ಮಾಜಿ ಸೈನಿಕರಾದಂಥ ವಿಜಯ ನಾಯ್ಕರು, ಬಸವರಾಜ್ ಶೆಟ್ಟರು, ಸುಬ್ರಹ್ಮಣ್ಯ ಶೆಟ್ಟರು ಹೊಳೆಕೊಪ್ಪ, ದಯವಿಟ್ಟು ಎಲ್ಲರೂ ರಂಗಸ್ಥಳದ ಮೇಲೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಬನ್ನಿ ದಯವಿಟ್ಟು. ಈ ರಂಗಸ್ಥಳಕ್ಕೆ ಪ್ರೀತಿಯ ಹಾಗೂ ನನ್ನ ಗುರುಗಳಾದಂಥ ಶ್ರೀಯುತ ಗಣೇಶ್ ಮೂರ್ತಿ ಹುಲ್ಗರ್ ಅವರು ದಯಮಾಡಿ ರಂಗಸ್ಥಳದ ಬರಬೇಕಂತ ಸಮಸ್ತ ಯಕ್ಷಗಾನ ಅಭಿಮಾನಿಗಳಿಂದ ಕೋರ್ತಾ ಇದ್ದಾರೆ. ನಮ್ಮ ಶಿವನಂದಣ್ಣ ಬಿಕ್ಲಿ ಬರಬೇಕು ರಂಗಸ್ಥಳಕ್ಕೆ. ಶಿವನಂದಣ್ಣ ಬಿಕ್ಲಿ ದಯವಿಟ್ಟು ಎಲ್ಲಿದ್ರು ವೇದಿಕೆ ರಂಗಸ್ಥಳಕ್ಕೆ ಬರ್ಬೇಕಂತ ಕೇಳ್ಕೊಳ್ತೇನೆ. ನನ್ನ ಪ್ರೀತಿಯ ಗುರುಗಳು ಹಾಗೂ ನನ್ನ ಯಕ್ಷಗಾನದ ಕಲಾ ಪೋಷಕರಾಗಿರುವಂಥ ನಮ್ಮ ಗಣೇಶ್ ಮೂರ್ತಿ ಹುಲ್ಗರ್ ಅವರು, ಯಾಕಂತ ಹೇಳಿದ್ರೆ ನಾನು ಯಕ್ಷಗಾನ ಎಲ್ಲ ಮಾಡಿದ್ರು ನಂಗೆ ಗುರಿ ತುಂಬಿಸ್ತಾರೆ ಪ್ರತಿ ಕ್ಷಣದಲ್ಲೂ. ಈ ಸನ್ಮಾನದ ಹಿಂದೆ ನನ್ನ ಗುರುಗಳಾದಂಥ ಗಣೇಶ್ ಮೂರ್ತಿ ಅವರಿಗೆ ಒಂದು ನನ್ನ ಸ್ವಾರ್ಥ ಇದೆ, ಅದನ್ನು ಹೇಳ್ತೀನಿ, ಸನ್ಮಾನ ಆದ್ಮೇಲೆ ಹೇಳ್ತೀನಿ ಯಾಕೆ ನನ್ನ ಸ್ವಾರ್ಥತೆ ಇದೆ ಈ ಸನ್ಮಾನದಲ್ಲಿ ಅಂತ ಹೇಳ್ತೇನೆ. ಈಗ ನನ್ನ ಅಭಿನಂದನ ಪತ್ರ ಓದ್ತಾ ಇದ್ದೇನೆ. ಸೂರ್ಯಕಾಂತ್ ಶೆಟ್ಟಿ ಸಮಾಜ ಸೇವಕರು ಹಾಗೂ ಸಮಸ್ತ ಯಕ್ಷ ಅಭಿಮಾನಿಗಳು ನಿರ್ವಾಹಿಗಳು ಅಭಿನಂದನಾ ಪತ್ರ. ಶ್ರೀ ಗಣೇಶ್ ಮೂರ್ತಿ ಹುಲ್ಗಾರು, ಯಕ್ಷಗಾನದ ಹಿರಿಯ ಮಕ್ಕಳೆಯ ವಾದಕರು. ಸನ್ಮಾನವೇ, ತಾವು ಕೊಪ್ಪ ತಾಲೂಕಿನ ಹುಲುಗಾರಿನ ಶಾನೋಳ್ಳಿ ಭಾಗವತ ಶ್ರೀ HK ಸುಬ್ರಾವ್ ಮತ್ತು ಶ್ರೀಮತಿ ಅನ್ನಪೂರ್ಣ ದಂಪತಿಗಳ ಪುಣ್ಯ ಗರ್ಭದಲ್ಲಿ ಜನಿಸಿದ್ದೀರಾ. ತಂದೆಯ ಪ್ರೇರಣೆಯಿಂದ ಸಹಜವಾಗಿ ಯಕ್ಷಗಾನದ ಕಡೆ ಆಕರ್ಷಿತರಾಗಿ ಹರೇಪುರದ ಮಲೆನಾಡ ಕಲಾ ಶಿಕ್ಷಣ ಕೇಂದ್ರದಲ್ಲಿ ಖ್ಯಾತ ಮೃದಂಗ ವಾದಕರಾದ ಹೊನ್ನೆಕೊಡಿಗೆ ಶ್ರೀ ಗೋಪಾಲಕೃಷ್ಣಯ್ಯ ಮತ್ತು ಗೋಪಾರಡಿ ಶ್ರೀ ವಿಠಲ ಪಾಟೀಲರಿಂದ ಮಾರ್ಗದರ್ಶನ ಪಡೆದಿದ್ದೀರಾ. ಬೈಂದೂರು ಸಮೀಪದ ಕಾಳುವಾಡಿ ಮೇಳದಲ್ಲಿ ವೃತ್ತಿಯನ್ನು ಆರಂಭಿಸಿ ನೀವು ಬಾಳೆಮನೆ, ಸೀತೂರು, ಕಮಲಶಿಲೆ, ಸಾಲಿಗ್ರಾಮ ಮತ್ತು ಸೋಮವಾರ ಸಂತೆ ಮೇಳದಲ್ಲಿ ತಿರುಗಾಟ ಮಾಡಿರುತ್ತೀರಾ. ನಾಡಿನ ಪ್ರಸಿದ್ಧ ಭಾಗವತರಾದಂಥ ಸುಬ್ರಹ್ಮಣ್ಯನ ಮೇಳಕ್ಕೆ ಮೃದಂಗ ನುಡಿಸಿ ಜನಪ್ರಿಯರಾಗಿರ್ತೀರಾ. ಈಗಾಗಲೇ ಹಲವು ಪ್ರಶಸ್ತಿಗಳು ಪುರಸ್ಕೃತಗಳು ನಿಮ್ಮ ಆರಿಸಿ ಬಂದಿದೆ.
ನಿಮಗೆ ಇನ್ನಷ್ಟು ಹೆಚ್ಚಿನ ಕೀರ್ತಿ ದೊರೆಯಲಿ ಹಾಗೂ ದೇವರು ನಿಮಗೆ ಹೆಚ್ಚಿನ ಆರೋಗ್ಯ, ಆಯಸ್ಸು ಮತ್ತು ಐಶ್ವರ್ಯ ಕರುಣಿಸಿ ನಿಮ್ಮ ಕಲಾ ಸೇವೆ ಹೀಗೆ ಮುಂದುವರಿಯಲಿ ಎಂದು ದೇವರಲ್ಲಿ ಬೇಡಿಕೊಳ್ಳುತ್ತೇನೆ. ದಿನಾಂಕ 18/3/2026 ನೆಲೂರಿನಲ್ಲಿ ಸಾಲಿಗ್ರಾಮ ಮೇಳದ ರಂಗ ವೇದಿಕೆಯಲ್ಲಿ ನಿಮಗಿದು ಈ ಹುಟ್ಟುವಿನ ಸನ್ಮಾನ ವಂದನೆಗಳೊಂದಿಗೆ ಸೂರ್ಯಕಾಂತ್ ಶೆಟ್ಟಿ ಸಮಾಜ ಸೇವಕರು ಹಾಗೂ ಸಮಸ್ತ ಯಕ್ಷಗಾನ ಅಭಿಮಾನಿ ಬಳಗ ನಿರ್ವಾಹಿಗಳು. ಈ ಕಡೆ ಸರ್ ಸೈಡ್ ಬರ್ರಿ ಸ್ವಲ್ಪ. ಸರ್ ಒಂದೆರಡು ಮಾತಾಡ್ಬೇಕಂತ ಕೇಳ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ಕಲಾಭಿಮಾನಿ ಬಂಧುಗಳೇ, ಎಲ್ಲ ಥರದ ಹಲವಾರು ಥರದ ಬಹಳ ಸಂತೋಷದ ಈ ದಿನ. ಯಾಕೆಂದರೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತಾನೆ ಕವಿವಾಣಿ ಉಂಟಂತೆ. ಇವನಮ್ಮವ 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 ಇವ ಯಾರವ ಇವ ಯಾರವ ಇವ ಯಾರವ ಅಂತ ಒಂದು ವ್ಯಕ್ತಿಯನ್ನು ಇವ ನಮ್ಮವ ಅಂತ ಯೋಚನೆ ಮಾಡ್ತಾ ಹೋದರೆ ಆ ವ್ಯಕ್ತಿ ನಮ್ಮವನಾಗಿ ಉಳಿತಾನೆ. ಇವ ಯಾರವ ಅಂತ ಪ್ರಶ್ನೆ ಮಾಡ್ತಾ ಹೋದರೆ ಅವ ಯಾರೋ ಆಗ್ತಾನೆ. ಸೂರ್ಯಕಾಂತ್ ಶೆಟ್ಟರು ಹಾಗೂ ನೀವೆಲ್ಲ ಇವ ನಮ್ಮವ ಅಂತ ಯೋಚನೆ ಮಾಡಿದ್ದೆ ಈ ಸನ್ಮಾನಕ್ಕೆ ಕಾರಣ. ಸನ್ಮಾನ ಪತ್ರದಲ್ಲಿ ಕಡೆಯ ಒಂದು ವಾಕ್ಯ ನನಗೆ ಬಹಳ ಖುಷಿ ಕೊಟ್ಟಿತ್ತು, ಹುಟ್ಟೂರಿನ ಸನ್ಮಾನ ಅಂತ. ಎಲ್ಲೆಲ್ಲೋ ಎಷ್ಟೋ ಸನ್ಮಾನಗಳಾಗ್ಬೋದು, ಎಷ್ಟೋ ಗೌರವ ಸಿಗ್ಬೋದು, ಆದರೆ ಹುಟ್ಟೂರಿನಲ್ಲಿ ಸಿಕ್ಕುವ ಗೌರವ, ಸನ್ಮಾನ ಇದಕ್ಕೆ ಪಾರವೇ ಇಲ್ಲ. ಹೆಣ್ಣಿಗೆ ತವರು ಮನೆಯಲ್ಲಿ ಎಷ್ಟು ಗೌರವ ಸಿಕ್ಕಿದರೆ ಎಷ್ಟು ಸಂತೋಷನೋ, ನಮಗೆಲ್ಲ ಕಲಾವಿದರಿಗೆ ಹಾಗೆ ಹುಟ್ಟೂರಿನಲ್ಲಿ ಒಂದು ಗೌರವ ಉಂಟು ಅಂತಾದರೆ ಅಷ್ಟೇ ಸಂತೋಷ. ಜೊತೆಗೆ ಈ ಸಾಲಿಗ್ರಾಮ ಮೇಳದ ವೇದಿಕೆಯಲ್ಲಿ ನಿಂತಿದ್ದೇನೆ ಅಂತ ಹೇಳಿದರೆ ಬಹಳ ಸಂತೋಷ ಆಗುತ್ತೆ. 8-10 ವರ್ಷ ಈ ಮೇಳದಲ್ಲಿ ಕಲಾವಿದರ್ತಾನೆ. ನಾನು ಅತಿಥಿ ಕಲಾವಿದ ಅಂತ ಯಾರು ಹೇಳಲಿಲ್ಲ, ಮೇಳದವರು ಕೂಡ ಹೇಳಲಿಲ್ಲ. ಯಜಮಾನರು ಇರ್ಬೋದು, ಮ್ಯಾನೇಜರ್ ಪ್ರಶಾಂತ್ ಶೆಟ್ಟಿ ಇರ್ಬೋದು, ಕಲಾವಿದರು ಇರ್ಬೋದು, ಎಲ್ಲರೂ ಕೂಡ ನನ್ನನ್ನು ಈ ಮೇಳದವನು ಒಂದು ಅತ್ಯುತ್ತಮ ಕಲಾವಿದರು ಈ ಮೇಳದಲ್ಲಿರೋರು, ಅವ್ರ ಎದುರು ಇದನ್ನು ಸ್ವೀಕರಿಸಲಿಕ್ಕೆ ಹೆಮ್ಮೆ ಪಡ್ತಾನೆ ಅಂತ ಹೇಳ್ತಾ ಆ ಎಲ್ಲ ಕಲಾವಿದರಿಗೂ, ಯಜಮಾನರಿಗೂ ಮತ್ತು ಮ್ಯಾನೇಜರ್ ಅವರಿಗೂ, ಉಳಿದೆಲ್ಲ ನೌಕರರಿಗೂ, ನಿಮ್ಮೆಲ್ಲರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಸೇರಿದ್ದೆ ನನ್ನ ಪುಣ್ಯ ಅಂತ ಭಾವಿಸ್ತಾ ನಾನು ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.